ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಸರ್, ನೀವು ನಿಲುವನ್ನ ಸ್ಪಷ್ಟಪಡಿಸಿದ್ರಿ, ನಾನು 14ನೇ ತಾರೀಕು ರಾಜೀನಾಮೆಯನ್ನ ಕೊಡ್ತೀನಿ ಅಂತ. ಇದರ ಮಧ್ಯೆ ನೀವು ಮತ್ತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರಿ. ಏನ್ ಸರ್ ಭೇಟಿ? ಕೊನೆಯದು ಹೇಳಿ ಬರಕೊಂಡು ನಾನು ನಾಳೆ ಊರಿಗೆ ಹೋಗ್ತೀನಿ ನಾನು. ಅದಕ್ಕೆ ಆಯ್ತು, ನಾನೇ ನಿಮ್ಗೆ ಮಾತು ಕೊಡ್ತೀನಿ, ಅದನ್ನು ನಡೀತೀನಿ. 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ. ನೀವು ಇಲ್ಲಿವರೆಗೆ ಸಹಕಾರ ಮಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಅಂತ ಹೇಳಿ ಬಂದೆ. ಮತ್ತೆ ಇದ್ರ ಮಧ್ಯೆ ಕಾಂಗ್ರೆಸ್ ನಾಯಕರಿಗೆ ಎಲ್ಲೋ ಒಂದ್ ಕಡೆ ಅನುಮಾನ, ನೀವು ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ಲಿ ಅನ್ನುವಂಥದ್ದನ್ನೇ ಕಾಯ್ತಾ ಇದ್ದಾರೆ ಬಸವರಾಜ ಹೊರಟ್ಟಿ ಅವರು. ಹಾಗಾಗಿ ಕಾಂಗ್ರೆಸ್ ನಾಯಕರುಗಳು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅವಿಶ್ವಾಸ ನಿರ್ಣಯನ ಮಂಡಿಸ್ಲಿಕ್ಕೆ. ಮತ್ತೆ ನಿಮ್ಮ ಮೇಲೆ ಸಾಲು ಆರೋಪಗಳನ್ನ ಅವಿಶ್ವಾಸ ನಿರ್ಣಯ ಇದರಲ್ಲೇ ಹಾಕಿದ್ದಾರೆ. ಅಂದ್ರೆ ಪಕ್ಷಪಾತ ಮಾಡಿದಿರಿ ಅಂತನೋ ಅಥವಾ ಅಕ್ರಮವಾಗಿ ನೇಮಕಾತಿ ಮಾಡಿದಿರಿ ಅಂತನೋ ಇಂಥ ಆರೋಪಗಳನ್ನ ಮಾಡಿ ಅವರು ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ಲಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್? ನೋಡಿ, ನಾನು ಆಗಲೇ 14 ತಾರೀಕು ರಾಜೀನಾಮೆ ಕೊಡೋದು ನಾನು ತೀರ್ಮಾನ ಮಾಡೀನಿ. ಅವಿಶ್ವಾಸ ಮಂಡನೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ರಾಜೀನಾಮೆ ಕೊಟ್ಟ ನಂತರ ಯಾರ ಮೇಲೆ ಅವಿಶ್ವಾಸ ಮಂಡನೆ ಮಾಡ್ತಾರೆ ಅವರು? ಆಮೇಲೆ ಆಪಾದನೆ ಮಾಡೋರು ಈಗ ಯಾಕೆ ಮಾಡ್ತಾರೆ? ಅವಾಗ ಮಾಡ್ಬೇಕಲ್ಲ ಆಪಾದನೆ. ಯಾವಾಗ ಒಂದು ತೋರಿಸ್ಕೊಡ್ಲಿ ಅವರು, ಒಂದು ನಯಾ ಪೈಸಾ ಇಲ್ಲಿನ ಭ್ರಷ್ಟಾಚಾರ ಆಗೈತೆ ಅಂದ್ರೆ ನಾ ರಾಜಕೀಯದಿಂದ ನಿವೃತ್ತಿ ಹಾಕಿ. ಮತ್ತು ಪಕ್ಷಪಾತ ಮಾಡ್ಯಾರ ಇಡೀ ಜಗತ್ತಿಗೆ ಗೊತ್ತೈತಿ. ಸದನದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಅವರ ಈ ನಿಮ್ಗೆ 23 ಮಂದಿ ಮಾತಾಡ್ಯಾರ. ಅವರು ಇಂಥ ಸಭಾಪತಿ ನೋಡಿಲ್ಲ, ಇಷ್ಟು ಒಳ್ಳೆ ಕೆಲಸ ಮಾಡ್ತಾರ, ಎಲ್ಲರನ್ನು ಸಮಾನ ನೋಡ್ತಾ ಅವ್ರು ಹೇಳ್ಯಾರ. ಈಗ ಹೇಳ್ತಾರೆ, ಈಗ ಹೇಳೋದಕ್ಕೆ ಅದಕ್ಕೆ ಏನೋ ಅದಕ್ಕೆ ಗೌರವ ಇರೋದಿಲ್ಲ. ಸರ್, ನೀವು ನಿಲುವನ್ನ ಸ್ಪಷ್ಟಪಡಿಸಿದ್ರಿ, ನಾನು 14ನೇ ತಾರೀಕು ರಾಜೀನಾಮೆಯನ್ನ ಕೊಡ್ತೀನಿ ಅಂತ. ಇದರ ಮಧ್ಯೆ ನೀವು ಮತ್ತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರಿ. ಏನ್ ಸರ್ ಭೇಟಿ? ಕೊನೆಯದು ಹೇಳಿ ಬರಕೊಂಡು ನಾನು ನಾಳೆ ಊರಿಗೆ ಹೋಗ್ತೀನಿ ನಾನು. ಅದಕ್ಕೆ ಆಯ್ತು, ನಾನೇ ನಿಮ್ಗೆ ಮಾತು ಕೊಡ್ತೀನಿ, ಅದನ್ನು ನಡೀತೀನಿ. 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ. ನೀವು ಇಲ್ಲಿವರೆಗೆ ಸಹಕಾರ ಮಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಅಂತ ಹೇಳಿ ಬಂದೆ. ಮತ್ತೆ ಇದ್ರ ಮಧ್ಯೆ ಕಾಂಗ್ರೆಸ್ ನಾಯಕರಿಗೆ ಎಲ್ಲೋ ಒಂದ್ ಕಡೆ ಅನುಮಾನ, ನೀವು ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ಲಿ ಅನ್ನುವಂಥದ್ದನ್ನೇ ಕಾಯ್ತಾ ಇದ್ದಾರೆ ಬಸವರಾಜ ಹೊರಟ್ಟಿ ಅವರು. ಹಾಗಾಗಿ ಕಾಂಗ್ರೆಸ್ ನಾಯಕರುಗಳು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅವಿಶ್ವಾಸ ನಿರ್ಣಯನ ಮಂಡಿಸ್ಲಿಕ್ಕೆ. ಮತ್ತೆ ನಿಮ್ಮ ಮೇಲೆ ಸಾಲು ಆರೋಪಗಳನ್ನ ಅವಿಶ್ವಾಸ ನಿರ್ಣಯ ಇದರಲ್ಲೇ ಹಾಕಿದ್ದಾರೆ. ಅಂದ್ರೆ ಪಕ್ಷಪಾತ ಮಾಡಿದಿರಿ ಅಂತನೋ ಅಥವಾ ಅಕ್ರಮವಾಗಿ ನೇಮಕಾತಿ ಮಾಡಿದಿರಿ ಅಂತನೋ ಇಂಥ ಆರೋಪಗಳನ್ನ ಮಾಡಿ ಅವರು ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ಲಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್? ನೋಡಿ, ನಾನು ಆಗಲೇ 14 ತಾರೀಕು ರಾಜೀನಾಮೆ ಕೊಡೋದು ನಾನು ತೀರ್ಮಾನ ಮಾಡೀನಿ. ಅವಿಶ್ವಾಸ ಮಂಡನೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ರಾಜೀನಾಮೆ ಕೊಟ್ಟ ನಂತರ ಯಾರ ಮೇಲೆ ಅವಿಶ್ವಾಸ ಮಂಡನೆ ಮಾಡ್ತಾರೆ ಅವರು? ಆಮೇಲೆ ಆಪಾದನೆ ಮಾಡೋರು ಈಗ ಯಾಕೆ ಮಾಡ್ತಾರೆ? ಅವಾಗ ಮಾಡ್ಬೇಕಲ್ಲ ಆಪಾದನೆ. ಯಾವಾಗ ಒಂದು ತೋರಿಸ್ಕೊಡ್ಲಿ ಅವರು, ಒಂದು ನಯಾ ಪೈಸಾ ಇಲ್ಲಿನ ಭ್ರಷ್ಟಾಚಾರ ಆಗೈತೆ ಅಂದ್ರೆ ನಾ ರಾಜಕೀಯದಿಂದ ನಿವೃತ್ತಿ ಹಾಕಿ. ಮತ್ತು ಪಕ್ಷಪಾತ ಮಾಡ್ಯಾರ ಇಡೀ ಜಗತ್ತಿಗೆ ಗೊತ್ತೈತಿ. ಸದನದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಅವರ ಈ ನಿಮ್ಗೆ 23 ಮಂದಿ ಮಾತಾಡ್ಯಾರ. ಅವರು ಇಂಥ ಸಭಾಪತಿ ನೋಡಿಲ್ಲ, ಇಷ್ಟು ಒಳ್ಳೆ ಕೆಲಸ ಮಾಡ್ತಾರ, ಎಲ್ಲರನ್ನು ಸಮಾನ ನೋಡ್ತಾ ಅವ್ರು ಹೇಳ್ಯಾರ. ಈಗ ಹೇಳ್ತಾರೆ, ಈಗ ಹೇಳೋದಕ್ಕೆ ಅದಕ್ಕೆ ಏನೋ ಅದಕ್ಕೆ ಗೌರವ ಇರೋದಿಲ್ಲ.